ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವತ್ತಿಂದ ಕೆ ವೆಬ್ಸೈಟಲ್ಲೇ ನಿನ್ನೆ ಒಂದು ಅಪ್ಡೇಟ್ ಮಾಡಿದ್ರು. ಯಾರು ಕ್ಲೈಮ್ ನಾಟ್ ವೆರಿಫೈಡ್ ಅಂತ ಇದೆ ಅಂಥವ್ರುಗಳು ಇವತ್ತಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಸಮೀಪದಲ್ಲಿರುವಂತಹ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಎಲ್ಲ ದಾಖಲಾತಿಗಳನ್ನು ತಗೊಂಡು ವೆರಿಫಿಕೇಶನ್ ಮಾಡಿಸ್ಕೊಂಡ್ಬರ್ರಿ ಅಂತ ನಿಮ್ಗಳಿಗೆ ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ರು. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ದು ಬಂದಿದ್ದೀರ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕು, ಅಥವಾ ನಿಮ್ಮದು ನಾಟ್ ವೆರಿಫೈಡ್ ಅಂತ ಎಲ್ಲಿರುತ್ತೆ, ಅದರಲ್ಲೇ ಇರುತ್ತೆ ಅಂತ ನೀವು ಕೇಳ್ತಾ ಇರುವಂಥ ಪ್ರಶ್ನೆ. ಅದನ್ನು ನಿಮಗೆ ತೋರಿಸ್ತೇನೆ ನೋಡಿ. ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ತೆಗೆದು ಈ ನಿಮಗೆ ತೋರಿಸ್ತಾ ಇದೆ ನೋಡಿ ಇವಾಗ. ಸೊ ಇಲ್ಲಿ ಬಂದಾಗ ನಿಮಗೆ ಡಾಕ್ಯುಮೆಂಟ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತೆಗೆದಿರ್ತೀರಲ್ಲ, ಅದರೊಳಗಡೆ ಬಂದಾಗಿದೆ ನೋಡ್ರಿ, ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮರಿ ಇನ್ ಕರ್ನಾಟಕ ಅಂತಿದೆಯಲ್ಲ, ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಏನಂತಂದ್ರೆ ಇಲ್ಲಿ ಏನಾದರೂ ನೋಡಿರಿ, ಸ್ಯಾಟ್ಸ್ ವೆರಿಫೈಡ್ 11th ಕ್ಲೈಮ್ಡ್ 12th ತನಕ ಅಂತ ಕೊಟ್ಟಿದ್ದಾರೆ. 11th ವೆರಿಫಿಕೇಷನ್ ಆಗಿದೆ. ಬಟ್ ಇಲ್ಲಿ ತೆಳಗಡೆ ನೋಡಿರಿ, ನಾಟ್ ಕ್ಲೈಮ್ಡ್ ಅಂತಿದೆ. ಅಂದರೆ ಇವರು ಕನ್ನಡ ಮೀಡಿಯಮ್ ಅಲ್ಲ, ರೂರಲ್ ಅಲ್ಲ, ಆಮೇಲೆ ಲಿಂಗ್ವಿಸ್ಟಿಕ್ ಕ್ಲೈಮ್ ಇಲ್ಲ, ಮತ್ತು ರಿಲಿಜಿಯಸ್ ಕ್ಲೈಮ್ ಇಲ್ಲ. ಹೀಗಾಗಿ ಇವರು ಇಲ್ಲಿ ನಾಟ್ ವೆರಿಫೈಡ್ ಅಂತಿದೆ. ಆದರೆ ನೀವು ಇದರಲ್ಲಿ ಕನ್ನಡ ಮೀಡಿಯಮ್ ಇದ್ರಿ, ರೂರಲ್ ಇದ್ರಿ, ಇಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಬಂದು ಸ್ಟೇಟಸ್ ಬಂದಿರುತ್ತವೆ, ರಿಮಾರ್ಕ್ ಒಳಗಡೆ ನೋಡ್ಕೊಳ್ರಿ. ಕ್ಲೈಮ್ ನಾಟ್ ವೆರಿಫೈಡ್ ಅಂತಿದ್ರೆ ಇಲ್ಲಿ ನೋಡಿ, ನಾಟ್ ಕ್ಲೈಮ್ಡ್ ಅಂತಿದ್ರೆ, ಈ ರೀತಿ ಏನಾದ್ರು ಇದ್ದರೆ ನಿಮ್ಮದು ಆಲ್ರೆಡಿ ಏನಿರಬೇಕು, ಕನ್ನಡ ಮೀಡಿಯಮ್ ರೂರಲ್ ಇದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾಗತ್ತೆ, ನೆನಪಿರಲಿ. ಓಕೆ, ಇಲ್ಲಿ ಸ್ಟೇಟಸ್ ಒಳಗಡೆ ಚೆಕ್ ಮಾಡ್ಕೋಬೇಕು ನೋಡಿರಿ, ರಿಮಾರ್ಕ್ ಒಳಗಡೆ ನೋಡ್ಕೋಬೇಕು. ಇಲ್ಲಿ ರಿಮಾರ್ಕ್ ಒಳಗಡೆ ನಿಮ್ಮದು ಏನಾದರೂ ಕನ್ನಡ ಮೀಡಿಯಮ್ ಆಲ್ರೆಡಿ ಇದೆ ನಿಮ್ಮದು, ಆಮೇಲೆ ರೂರಲ್ ಕೂಡ ಇದೆ, ಆದರೆ ನಿಮ್ಮದು ಕ್ಲೈಮ್ ನಾಟ್ ವೆರಿಫೈಡ್ ಅಂತಿತ್ತು ಅಥವಾ ನಾಟ್ ವೆರಿಫೈಡ್ ಅಂತಿತ್ತು. ಸೊ ನೀವೇನು ಮಾಡಬೇಕು ಅಂದರೆ ನಾಟ್ ಕ್ಲೈಮ್ಡ್ ಅಂತಿತ್ತು, ನೀವು ತಪ್ಪದೆ ಏನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಬಂದು ನೋಡ್ಕೋಬೇಕಾಗತ್ತೆ ನೀವು.